ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ನಿಮಗೂ ನಿಮ್ಮ ಕುಟುಂಬಕ್ಕೂ ಅಕ್ಷಯ ತೃತೀಯದ ಆರ್ಥಿಕ ಶುಭಾಶಯಗಳು. ಈ ವಿಡಿಯೋದಲ್ಲಿ ನಾವು ಅಕ್ಷಯ ತೃತೀಯವನ್ನು ಈ ಮಾಸದ ಅಥವಾ ಇದೇ ತಿಂಗಳ 19ನೇ ತಾರೀಕು ಅಥವಾ 20ನೇ ತಾರೀಕು ಆಚರಣೆ ಮಾಡಬೇಕಾ, ಮತ್ತು ಯಾವ ಸಮಯದಲ್ಲಿ ನಾವು ಅಕ್ಷಯ ತೃತೀಯವನ್ನು ಆಚರಣೆ ಮಾಡಬೇಕು, ಮತ್ತು ಅಕ್ಷಯ ತೃತೀಯದ ಹಿಂದಿರುವ ಪೌರಾಣಿಕ ಮಹತ್ವವೇನು, ಅಕ್ಷಯ ತೃತೀಯದ ದಿನ ಯಾವ ಶುಭ ಕಾರ್ಯಗಳನ್ನು ಮಾಡಿದರೆ ಒಳಿತಾಗುತ್ತದೆ, ಅಕ್ಷಯ ತೃತೀಯದ ಮಹಿಮೆ ಏನು, ಮತ್ತು ಅಕ್ಷಯ ತೃತೀಯ ಆಚರಣೆಗೆ ಯಾವ ಸಮಯ ಒಳಿತು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಇದೇ ಏಪ್ರಿಲ್ 19ನೇ ತಾರೀಕು ಬೆಳಗ್ಗೆ 10:49ಕ್ಕೆ ತೃತೀಯ ತಿಥಿ ಶುರುವಾಗುತ್ತದೆ. 20ನೇ ತಾರೀಕು ಬೆಳಗ್ಗೆ 7:27ಕ್ಕೆ ತೃತೀಯ ತಿಥಿ ಕೊನೆಯಾಗುತ್ತದೆ. ಹಾಗಾಗಿ ನೀವು 19ನೇ ತಾರೀಕು ಬೆಳಗ್ಗೆ 10:49ರಿಂದ ಶುರು ಮಾಡಿ 20ನೇ ತಾರೀಕು ಬೆಳಗ್ಗೆ 7:27 ಒಳಗೆ ನಾವು ಅಕ್ಷಯ ತೃತೀಯವನ್ನು ಆಚರಣೆ ಮಾಡಬಹುದು. ಆತ್ಮೀಯ ವೀಕ್ಷಕರೇ, ಹಿಂದೂಗಳಾದ ನಮ್ಮ ಪಾಲಿಗೆ ಅತ್ಯಂತ ಪವಿತ್ರ ದಿನಗಳಲ್ಲಿ ಅಕ್ಷಯ ತೃತೀಯವು ಒಂದು. ಸಮೃದ್ಧಿ, ಅದೃಷ್ಟ, ಹೊಸ ಆರಂಭಗಳ ಸಂಕೇತವಾಗಿ ಆಚರಣೆ ಮಾಡುವ ಹಬ್ಬವೇ ಅಕ್ಷಯ ತೃತೀಯ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೆಯ ದಿನವೇ ಅಕ್ಷಯ ತೃತೀಯ. ಅಕ್ಷಯ ಎಂದರೆ ಎಂದೂ ನಾಶವಾಗದ, ನಿರಂತರವಾಗಿ ಬೆಳೆಯುವಂತಹ, ಶಾಶ್ವತವಾಗಿ ಇರುವಂತಹದ್ದು ಅಕ್ಷಯ ತೃತೀಯ ಎಂದರ್ಥ. ಅಕ್ಷಯ ತೃತೀಯದ ದಿನ ನಾವು ಮಾಡುವಂತಹ ಧಾರ್ಮಿಕ ಕಾರ್ಯಗಳು, ಪೂಜೆಗಳು, ದಾನ ಧರ್ಮಗಳು, ಶುಭ ಕಾರ್ಯಗಳು, ಶುಭ ಸಮಾರಂಭಗಳು ನಿರಂತರವಾಗಿ ಫಲ ನೀಡುತ್ತಿರುತ್ತವೆ. ನಿಮ್ಮೆಲ್ಲರಿಗೂ ಅಕ್ಷಯ ತೃತೀಯ ಎಂದರೆ ನೆನಪಿಗೆ ಬರುವುದೇ ಚಿನ್ನ. ಸಾಲ ಸೂಲವನ್ನು ಮಾಡಿ ಚಿನ್ನ ಖರೀದಿ ಮಾಡುತ್ತಾರೆ. ಚಿನ್ನ ಖರೀದಿಯನ್ನು ಹೊರತುಪಡಿಸಿಯೂ ಸಹ ಅಕ್ಷಯ ತೃತೀಯಕ್ಕೆ ಅಗಾಧವಾದ ಮಹತ್ವ ಇದೆ. ಅಕ್ಷಯ ತೃತೀಯದ ಪೌರಾಣಿಕ ಮಹತ್ವ ಏನೆಂದು ತಿಳಿಯೋಣ. ಸತ್ಯಯುಗ ಅಂತ್ಯವಾಗಿ ತ್ರೇತಾಯುಗವು ಈ ಅಕ್ಷಯ ತೃತೀಯದ ದಿನವೇ ಆರಂಭವಾಗಿತ್ತಂತೆ. ದ್ವಾಪರಾಯುಗದ ಮಹಾಭಾರತದ ಸಮಯದಲ್ಲಿ ಪಾಂಡವರಿಗೆ ಶ್ರೀಕೃಷ್ಣ ಪರಮಾತ್ಮರು ಅಕ್ಷಯ ಪಾತ್ರೆಯನ್ನು ಕರುಣಿಸಿದರಂತೆ. ಈ ಅಕ್ಷಯ ಪಾತ್ರೆಯು ನಿರಂತರವಾಗಿ ಅನ್ನವನ್ನು ನೀಡುವ ಪಾತ್ರೆಯಾಗಿದೆ. ಪಾಂಡವರು ವನವಾಸದ ಸಮಯದಲ್ಲಿ ನಿರಂತರವಾಗಿ ಅನ್ನ ಪೂರೈಕೆಯನ್ನು ಮಾಡಿದ್ದು ಈ ಅಕ್ಷಯ ಪಾತ್ರೆಯೇ. ಭಗೀರಥರ ಪ್ರಯತ್ನದಿಂದ ಗಂಗಾದೇವಿಯು ಭೂಮಿಗಿಳಿದು ಬಂದದ್ದು ಸಹ ಈ ಅಕ್ಷಯ ತೃತೀಯದ ದಿನದಂದೇ. ಗುರು ವೇದವ್ಯಾಸರು ಗಣೇಶನ ಅಮೃತ ಕರಗಳಿಂದ ಮಹಾಭಾರತವನ್ನು ಬರೆಸಲು ಪ್ರಾರಂಭಿಸಿದ್ದು ಸಹ ಇದೇ ಅಕ್ಷಯ ತೃತೀಯದ ದಿನ. ಇದೇ ಅಕ್ಷಯ ತೃತೀಯದ ದಿನ ಭಗವಾನ್ ಪರಶುರಾಮರು ಭೂಮಿಯ ಮೇಲೆ ಅವತಾರವೆತ್ತಿದರು ಎಂದು ಸಹ ಹೇಳಲಾಗುತ್ತಿದೆ. ಇದೇ ಅಕ್ಷಯ ತೃತೀಯದ ದಿನ ಸಹ ಪರಶುರಾಮ ಜಯಂತಿಯನ್ನೂ ಸಹ ನಡೆಸಲಾಗುತ್ತದೆ. ಇಂದು ಪರಶುರಾಮ ಜಯಂತಿಯೂ ಸಹ ನಡೆಯುತ್ತದೆ. ಸಕಲ ಜೀವರಾಶಿಗಳ ಹಸಿವನ್ನು ನೀಗಿಸಿ ನಿಮ್ಮೆಲ್ಲರಿಗೂ ಅನ್ನವನ್ನು ನೀಡುವ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಜನ್ಮದಿನವೂ ಸಹ ಇದೇ ಅಕ್ಷಯ ತೃತೀಯದ ದಿನ ನಡೆಯುತ್ತದೆ. ಇನ್ನು ತ್ರೇತಾಯುಗದಲ್ಲಿ ಪರಮ ಪತಿವ್ರತೆಯಾದ ಸೀತಾದೇವಿಯು ಅಗ್ನಿ ಪರೀಕ್ಷೆಯಿಂದ ನಾನು ಪರಮ ಪವಿತ್ರಳು ಎಂದು ತಿಳಿಸಿದ್ದು ಸಹ ಇದೇ ಅಕ್ಷಯ ತೃತೀಯದ ದಿನ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಲೋಕನಿಂದನೆಯಿಂದ ಸೀತಾದೇವಿಯನ್ನು ಪಾರು ಮಾಡಲು ಅಗ್ನಿ ಪರೀಕ್ಷೆಯನ್ನು ನಡೆಸುತ್ತಾರೆ. ಆಗ ಪಾರ್ವತೀದೇವಿ ಪರಿಶುದ್ಧಳು ಎಂದು ತೋರಿಸಿದ್ದು ಸಹ ಇದೇ ಅಕ್ಷಯ ತೃತೀಯದ ದಿನ. ದುರ್ಯೋಧನನ ತಮ್ಮ ದುಶ್ಯಾಸನನು ದ್ರೌಪದಿಯ ಸೀರೆಯನ್ನು ಸಭೆಯಲ್ಲಿ ಸೆಳೆದು ಆಕೆಯನ್ನು ಅವಮಾನ ಮಾಡಿದಾಗ ದ್ರೌಪದಿಯು ಶ್ರೀಕೃಷ್ಣ ಪರಮಾತ್ಮರನ್ನು ಬೇಡಿಕೊಂಡು ನನ್ನನ್ನು ಸಲಹಿ ಕಾಪಾಡಬೇಕೆಂದು ಕೋರಿಕೆಯನ್ನು ಇಟ್ಟಾಗ ಶ್ರೀಕೃಷ್ಣ ಪರಮಾತ್ಮರು ಆಕೆಗೆ ವಸ್ತ್ರದಾನವನ್ನು ಮಾಡಿ ಆಕೆಯ ಮಾನಪ್ರಾಣವನ್ನು ಕಾಪಾಡಿದ್ದು ಸಹ ಇದೇ ಅಕ್ಷಯ ತೃತೀಯದ ದಿನವಂತೆ. ಶ್ರೀಕೃಷ್ಣ ಪರಮಾತ್ಮರ ಅಗ್ರಜ ಬಲರಾಮರು ಜನಿಸಿದ್ದು ಸಹ ಇದೇ ಅಕ್ಷಯ ತೃತೀಯದ ದಿನವಂತೆ. ಇನ್ನು
ಶ್ರೀಕೃಷ್ಣ ಪರಮಾತ್ಮ ಮತ್ತು ಗೆಳೆಯ ಸುಧಾಮರ ಕತೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ದ್ವಾಪರ ಯುಗದಲ್ಲಿ ಸುಧಾಮರು ತುಂಬ ಬಡವರಾಗಿರುತ್ತಾರೆ. ಚಿಕ್ಕವರಾಗಿದ್ದಾಗ ತುಂಬ ಒಳ್ಳೆಯ ಗೆಳೆಯರಾಗಿದ್ದ ಪರಮಾತ್ಮ ಕೃಷ್ಣ ಮತ್ತು ಸುಧಾಮರು ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು. ಇದನ್ನು ತಿಳಿದ ಸುಧಾಮನ ಹೆಂಡತಿಯು ಪ್ರಭು ಶ್ರೀಕೃಷ್ಣರ ಬಳಿ ಹೋಗಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡು ಅವರಿಂದ ಸಹಾಯ ಕೇಳಲು ಬಲವಂತ ಪಡಿಸುತ್ತಾಳೆ. ಹೆಂಡತಿಯ ಬಲವಂತಕ್ಕೆ ಮಡಿದು ಸುಧಾಮರು ದ್ವಾರಕೆಗೆ ಬಂದು ಶ್ರೀಕೃಷ್ಣನ ಸಹಾಯವನ್ನು ಕೇಳಲು ಅರಮನೆಗೆ ಬರುತ್ತಾರೆ. ಅರಮನೆಯ ವೈಭೋಗವನ್ನು ಕಂಡು ತಾನು ತಂದಿದ್ದ ಅವಲಕ್ಕಿಯನ್ನು ಕೊಡಲು ಹಿಂಜರಿಯುತ್ತಾರೆ. ಇದನ್ನು ಗಮನಿಸಿದ ಶ್ರೀಕೃಷ್ಣ ಪರಮಾತ್ಮರು ಗೆಳೆಯ ತಂದಿದ್ದ ಅವಲಕ್ಕಿಯನ್ನು ತಾವೇ ಕಸಿದುಕೊಂಡು ಅದನ್ನು ತಿಂದು ತುಂಬ ಸಂತೋಷಪಡುತ್ತಾರೆ. ಇನ್ನು ಗೆಳೆಯ ಪರಮಾತ್ಮನ ಭೇಟಿಯಿಂದ ತುಂಬ ಸಂತಸದಿಂದ ಸುಧಾಮರು ತಾವು ಬಂದಿದ್ದು ಕಾರ್ಯವನ್ನು ಮರೆತು ಯಾವ ಸಹಾಯವನ್ನು ಬೇಡದೆ ಪರಮಾತ್ಮನ ಭೇಟಿಯಿಂದ ಸಂತಸಗೊಂಡು ನಾಮಸ್ಮರಣೆಯನ್ನು ಮಾಡುತ್ತಾ ಮನೆಗೆ ಹಿಂದಿರುಗುತ್ತಾರೆ. ಆಗ ಅವರ ಗುಡಿಸಲು ಅರಮನೆಯಾಗಿರುತ್ತದೆ. ಅಂದಿನಿಂದ ಸುಧಾಮರು ಶ್ರೀಮಂತರಾಗುತ್ತಾರೆ. ಆ ದಿನವೇ ಅಕ್ಷಯ ತೃತೀಯ ಎಂದು ಸಹ ಹೇಳಲಾಗುತ್ತದೆ. ಇನ್ನು ಜಗದ್ಗುರು ಶಂಕರಾಚಾರ್ಯರು ಕನಕಧಾರ ಸ್ತೋತ್ರವನ್ನು ರಚನೆ ಮಾಡಿ ಬಂಗಾರದ ಮಳೆಯನ್ನು ಭೂಮಿಗೆ ತರಿಸಿದ್ದು ಸಹ ಇದೇ ಅಕ್ಷಯ ತೃತೀಯದ ದಿನವಂತೆ. ಇನ್ನು 12ನೇ ಶತಮಾನದ ಜಗದ್ಗುರು ಶ್ರೀ ಬಸವೇಶ್ವರರು ಜನಿಸಿದ್ದು ಸಹ ಇದೇ ಸುದಿನದ ದಿನ. ಹಾಗಾಗಿ ನಾವು ನೀವೆಲ್ಲರೂ ಬಸವ ಜಯಂತಿಯನ್ನು ಸಹ ಆಚರಣೆ ಮಾಡುತ್ತೇವೆ. ಇದೇ ದಿನ ಬದರಿನಾಥದ ಬಾಗಿಲನ್ನು ಸಹ ತೆರೆದಿಡಲಾಗುತ್ತದೆ. ಇಷ್ಟೆಲ್ಲ ಪೌರಾಣಿಕ ಮಹತ್ವವನ್ನು ಪಡೆದ ಕಾರಣ ಅಕ್ಷಯ ತೃತೀಯವು ಇನ್ನೂ ಹೆಚ್ಚು ಪವಿತ್ರ ಎನಿಸಿಕೊಳ್ಳುತ್ತದೆ. ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರವಾದ 3 ಶುಭ ಮುಹೂರ್ತಗಳಲ್ಲಿ ಯುಗಾದಿ, ಅಕ್ಷಯ ತೃತೀಯ, ವಿಜಯದಶಮಿ, ಬಲಿಪಾಡ್ಯಮಿಯೂ ಸಹ ಸೇರಿದೆ. ಅಕ್ಷಯ ತೃತೀಯದ ದಿನ ಪ್ರತಿ ಗಳಿಗೆಯೂ ಸಹ ಶುಭವಾಗಿರುತ್ತದೆ. ಯಾವುದೇ ರಾಹುಕಾಲ, ಯಮಗಂಡ ಕಾಲ, ಗೋಳಿಕ ಕಾಲ, ಯಾವುದೇ ಸಮಯವನ್ನು ಅಶುಭ ಎಂದು ಪರಿಗಣಿಸುವುದಿಲ್ಲ. ಎಲ್ಲ ಸಮಯವನ್ನು ಶುಭವೆಂದು ಅಕ್ಷಯ ತೃತೀಯದ ದಿನ ತಿಳಿಸುತ್ತಾರೆ. ಯಾವುದೇ ಶುಭ ಕಾರ್ಯವನ್ನು ಮಾಡಲು ಸಹ ಅಕ್ಷಯ ತೃತೀಯದ ದಿನ ಪಂಚಾಂಗವನ್ನು ನೋಡುವ ಅವಶ್ಯಕತೆ ಇರುವುದಿಲ್ಲ. ಹೀಗಾಗಿ ನಾವು ಅಕ್ಷಯ ತೃತೀಯದ ದಿನ ಮಾಡುವ ದಾನ ಧರ್ಮಗಳು ಸಹ ನಿರಂತರವಾಗಿ ನಮಗೆ ಒಳಿತನ್ನು ಮಾಡುತ್ತವೆ, ಬೆಳೆಯುತ್ತಿರುತ್ತವೆ ಎಂದು ಹೇಳುತ್ತಾರೆ. ಹೊಸ ಮನೆ ಗೃಹ ಪ್ರವೇಶ, ಮದುವೆ, ಶುಭ ಸಮಾರಂಭಗಳು, ಮಕ್ಕಳ ಅಕ್ಷರಾಭ್ಯಾಸವನ್ನು ಸಹ ನಾವು ಅಕ್ಷಯ ತೃತೀಯದ ದಿನ ಮಾಡಿದರೆ ಒಳಿತಾಗುತ್ತದೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು ಸಹ ಶುಭಕರ ಎಂದು ಹೇಳಲಾಗುತ್ತದೆ. ನಾವು ನೀವೆಲ್ಲರೂ ತಿಳಿದಿರುವ ಹಾಗೆ ಅಕ್ಷಯ ತೃತೀಯ ಎಂದರೆ ಚಿನ್ನ ಖರೀದಿ ಎಂದು ತಿಳಿದಿದ್ದೇವೆ. ಈಗ ಇರುವ ಚಿನ್ನದ ಬೆಲೆಯಲ್ಲಿ ಚಿನ್ನವನ್ನು 1 ಗ್ರಾಂ ಖರೀದಿಸುವುದು ಸಹ ಕಷ್ಟವಾಗಿದೆ. ಹಾಗಾಗಿ ನೀವ್ಯಾರೂ ಬೇಸರ ಪಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಚಿನ್ನದಷ್ಟೇ ಬೆಲೆ ಬಾಳುವಂತಹ ಕೆಲವು ವಸ್ತುಗಳನ್ನು ಮನೆಗೆ ತಂದರೂ ಸಹ ಅದು ಚಿನ್ನಕ್ಕೆ ಸಮವಾಗಿರುತ್ತದೆ. ಉದಾಹರಣೆಗೆ ಉಪ್ಪನ್ನು ಮನೆಗೆ ಖರೀದಿಸುವುದರಿಂದ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲಿದ್ದು ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸುತ್ತಾರೆ ಎಂಬ ನಂಬಿಕೆ ಇದೆ. ಹಾಗಾಗಿ ಚಿನ್ನ ಖರೀದಿ ಸಾಧ್ಯವಾಗದಿದ್ದರೂ ಸಹ ನಾವು ಉಪ್ಪನ್ನು ಖರೀದಿ ಮಾಡಿ ಮನೆಗೆ ತಂದು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಮ್ಮ ಮನೆ ಅಕ್ಷಯವಾಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಅಕ್ಕಿ ಅನ್ನಪೂರ್ಣೇಶ್ವರಿಯ ಸಂಕೇತವಾಗಿದ್ದು ತಾಯಿ ಜಗನ್ಮಾತೆ ಅನ್ನಪೂರ್ಣೇಶ್ವರಿಯ ಜನ್ಮದಿನವೂ ಸಹ ಅಕ್ಷಯ ತೃತೀಯದ ದಿನವೇ ಬರುವುದರಿಂದ ನಾವು ಅಕ್ಕಿಯನ್ನು ಸಹ ಖರೀದಿ ಮಾಡುವುದು ಸಹ ಶುಭವೆಂದು ತಿಳಿಸುತ್ತಾರೆ. ಅಕ್ಷಯ ತೃತೀಯದ ದಿನ ದವಸ ಧಾನ್ಯಗಳನ್ನು ಖರೀದಿ ಮಾಡಿ ಪೂಜಿಸುವುದರಿಂದ ಧಾನ್ಯ ಸಂಪತ್ತು ಯಾವಾಗಲೂ ನಮ್ಮ ಜೊತೆಯಾಗಿರುತ್ತದೆ, ಅನ್ನಕ್ಕೆ ಎಂದಿಗೂ ಕೊರತೆ ಬರುವುದಿಲ್ಲ ಎಂಬುದು ಇದರ ನಂಬಿಕೆಯಾಗಿದೆ.
ಇನ್ನು ಅರಿಶಿಣ ಕೊಂಬು. ಅರಿಶಿಣ ಕೊಂಬು ಸಹ ಮಹಾಲಕ್ಷ್ಮಿಯ ಸಂಕೇತವಾಗಿದ್ದು, ಅರಿಶಿಣ ಕೊಂಬನ್ನು ತರುವುದು ಸಹ ಶುಭಕರವೆಂದು ಹೇಳುತ್ತಾರೆ. ಇನ್ನು ಲಕ್ಷ್ಮೀ ಕವಡೆ. ಲಕ್ಷ್ಮೀ ಕವಡೆಯು ಸಹ ಮಹಾಲಕ್ಷ್ಮಿ ಸ್ವರೂಪವಾಗಿದ್ದು, ಪಾಲ್ಗಡಲ ಕಡೆವಾಗ ಲಕ್ಷ್ಮೀ ಸ್ವರೂಪವಾದ ಕವಡೆಯೂ ಸಹ ಉದ್ಭವಿಸಿತು ಎಂದು ಹೇಳುತ್ತಾರೆ. ಹೀಗಾಗಿ ಅಕ್ಷಯ ತೃತೀಯದ ದಿನ ಕವಡೆ ಖರೀದಿಸುವುದು ಸಹ ಶುಭಕರವೆಂದು ಹೇಳಲಾಗುತ್ತದೆ. ಇನ್ನು ಮುಂದುವರೆದು ಕುಬೇರ ಸೇರು. ಬೆಳ್ಳಿಯದ್ದೇ ಆಗಲಿ ಅಥವಾ ತಾಮ್ರದ್ದೇ ಆಗಲಿ ಕುಬೇರ ಸೇರನ್ನು ತಂದು ಪೂಜಿಸುವುದರಿಂದ ಕುಬೇರ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ. ಹಾಗಾಗಿ ಕುಬೇರ ಸೇರು ಅಥವಾ ಮೊರ ಇದೆಲ್ಲ ವಸ್ತುಗಳನ್ನು ತರುವುದು ಸಹ ಶುಭಕರವೆಂದು ಹೇಳಲಾಗುತ್ತದೆ. ಬಂಗಾರ ಖರೀದಿಯನ್ನು ಹೊರತುಪಡಿಸಿಯೂ ಸಹ ನಾವು ಇಷ್ಟೆಲ್ಲ ವಸ್ತುಗಳನ್ನು ತಂದು ಪೂಜಿಸುವುದು ಸಹ ಶುಭಕರವಾಗಿ ಮಹಾಲಕ್ಷ್ಮೀ ದೇವಿಯು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಹಾಗಾಗಿ ಬಂಗಾರ ತರಲು ಸಾಧ್ಯವಾಗದಿದ್ದರೆ ಬೇಸರ ಪಡದೆ ಮೇಲೆ ತಿಳಿಸಿದಂತಹ ಎಲ್ಲ ವಸ್ತುಗಳನ್ನು ತಂದು ನಾವು ಪೂಜಿಸುವುದು ಶುಭಕರವೆನಿಸಿಕೊಳ್ಳುತ್ತದೆ. ನನಗೆ ತಿಳಿದಿರುವ ಮಟ್ಟಿಗೆ ಅಕ್ಷಯ ತೃತೀಯದ ಬಗ್ಗೆ ನಿಮ್ಮೆಲ್ಲರಿಗೂ ಚಿಕ್ಕದಾಗಿ ಒಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.